ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ವರದನ ಅಟ್ಟಹಾಸಕ್ಕೆ ಬ್ರೇಕ್ ಬೀಳುವ ಸಮಯ ಬಂದದ್ದಾಯಿತು. ಹುಚ್ಚಿನಂತಾಗಿರೋ ವರದ ಫೋನ್ ನೋಡಿ ಬೆಚ್ಚಿ ಬಿದ್ದದ್ದು ಯಾಕೆ? ಅತ್ತ ಕಡೆ ರಾಣಿ ಎಕ್ಸಾಮಲ್ಲಿ ಪಾಸ್ ಆದ್ಲ, ಸ್ಕೂಲಿಗೆ ಹೊರಟೇ ಬಿಟ್ಲ. ಏನಾಯಿತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ರಾಣಿ ಸ್ಕೂಲ್ಗೆ ಹೋಗಬೇಕು ಅನ್ನೋ ಕಾರಣಕ್ಕೆ, ಸ್ಕಾಲರ್ಶಿಪ್ ತಗೋಬೇಕು ಅನ್ನೋ ಕಾರಣಕ್ಕೆ ರಾತ್ರಿ ಪೂರ್ತಿ ಓದ್ತಿದ್ದಾಳೆ. ಅತ್ತ ಕಡೆ ತನ್ನ ಮಗಳು ಲೋಹಿತಾನು ಓದಿಸೋದಕ್ಕೆ ಅತ್ತೆ ಮುಂದಾಗ್ತಿದ್ದಾರೆ. ಇಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ರಾಣಿ ಓದಬಾರ್ದು ಅಂತ ಕರೆಂಟ್ ಕೂಡ ಆಫ್ ಮಾಡ್ತಾರೆ. ಆದರೆ ಬೀದಿ ದೀಪದಲ್ಲಿ ರಾಣಿ ಓದ್ಕೊಂಡು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾಳೆ. ಇತ್ತ ಕಡೆ ವರದ ಮತ್ತೆ ಬಾಲ ಕೈಗೆ ಆ ಮನೆ ಕೆಲಸದವರು ಸಿಗ್ಬಿಡ್ತಾರೆ. ಬಿಕಾಸ್ ಆ ಮನೆ ಕೆಲಸದವರು ಅಲ್ಲಿಗೆ ಬಂದಿರೋದೇ ಅಲ್ಲಿ ವರದನ ಅಟ್ಟಹಾಸಕ್ಕೆ ಬ್ರೇಕ್ ಹಾಕಬೇಕು, ವರದನ ವಿರುದ್ಧ ಸಾಕ್ಷಿಯನ್ನು ಕಲೆ ಹಾಕಬೇಕು ಅಂತ. ಯಾಕಂದರೆ ಇಲ್ಲಿ ವರದನ ಹೆಂಡತಿಯ ಅಣ್ಣನೇ ಆಕೆಯನ್ನು ಕಳಿಸಿರೋದು. ಹಾಗಾಗಿ ಅವ್ರ ಜೊತೆನೆ ಮಾತಾಡ್ದಂತಹ ಆಕೆ ಕೊನೆಗೂ ವರದ ಮತ್ತು ಬಾಲನ್ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿಡ್ತಾರೆ. ಫೋನನ್ನು ಹಿಂಬದಿಯಲ್ಲಿ ಉಸ್ಕೊಂಡಿರ್ಬೇಕಿದ್ರೆ ಏನದು ನಿನ್ನ ಕೈಯಲ್ಲಿ ತೋರಿಸು ಅಂತ ಹೇಳಿದಾಗ ಫೋನನ್ನು ಕೊಡ್ತಾರೆ. ಆ ಫೋನನ್ನು ತೊಗೊಂಡು ಚೆಕ್ ಮಾಡ್ತಾರೆ. ಯಾರ ಜೊತೆ ಮಾತಾಡ್ತಿದ್ದೆ ನೀನು ಅಂತ ಕೂಡ ವರದ ಪ್ರಶ್ನೆ ಮಾಡಿದಾಗ ನನ್ನ ಕುಟುಂಬದ ಜೊತೆ ಮಾತಾಡ್ತಿದ್ದ ಅಂತ ಹೇಳ್ತಾರೆ. ನೀನು ಈಗ ತಾನೇ ಗಾಳಿ ತಗೊಳಕ್ ಬಂದೆ ಅಂತ ಹೇಳಿದೆ ಅಂತ ಬಾಲ ಕೇಳಿದಾಗ, ಯಾಕೆ ಹೊರಗಡೆ ಗಾಳಿ ತಗೊಳಕ್ ಬಂದ್ರೆ ಫ್ಯಾಮಿಲಿ ಜೊತೆ ಮಾತಾಡಬಾರ್ದು ಅಂತಿದ್ಯಾ ಅಂತ ಹೆದರ್ಕೊಂಡೆ ಮಾತನಾಡ್ತಾರೆ ಆಕೆ. ಸರಿ ಆಯಿತು, ಹೋಗಿ ನಿನ್ನ ಕೆಲಸ ನೋಡ್ಕೋ, ಏನು ಮಾಡ್ತಿದ್ಯೋ ಅದನ್ನು ಮಾಡಿ ಹೋಗು ಅಂದಾಗ ಸ್ಟೋರ್ ರೂಮ್ ಕ್ಲೀನ್ ಮಾಡ್ತಿದ್ದೆ, ಈಗಲೇ ಹೋಗಿ ಅದನ್ನೇ ಮಾಡ್ತೀನಿ ಅಂತ ಆಕೆ ಹೇಳಿದೆ ತಾನೇ ಸ್ಟೋರ್ ರೂಮ್ ಕ್ಲೀನ್ ಮಾಡಬಾರ್ದು ಅಂತ, ಸುಮ್ಮನೆ ಹೋಗು ಅಂತ ಹೇಳಿ ವರದ ಅವರನ್ನು ಕಳಿಸ್ತಾರೆ. ಸರಿ ಆಯಿತು ಅಂತ ಹೇಳಿ ಆಕೆ ಕೂಡ ಹೋಗ್ತಾರೆ. ಅಷ್ಟರಲ್ಲಿ ಅವರಿಗೆ ಒಂದು ಕಾಲ್ ಬರುತ್ತೆ. ಕಾಲ್ ಬರ್ತದ್ದಾಗೆ ಬಾಲ ಅಂತ ಹೇಳಿದ ತಕ್ಷಣ ಬಾಲ ಅರ್ಥ ಮಾಡ್ಕೋತಾರೆ ಇಲ್ಲಿಂದ ಹೋಗಬೇಕು ಅಂತ. ಆ ಕಡೆ ಬಾಲ ಹೋಗ್ತದಾಗೆ ಕಾಲ್ ರಿಸೀವ್ ಮಾಡ್ತಾರೆ. ಇಲ್ಲಿ ವರದಾಗೆ ಕಾಲ್ ಮಾಡಿರೋದು ಬೇರೆ ಯಾರು ಅಲ್ಲ, ಅವರ ಹೆಂಡತಿಯ ಅಣ್ಣ ಮಣಿನೇ ಕಾಲ್ ಮಾಡಿರೋದು. ಏನಿದು ಇಷ್ಟು ವರ್ಷ ಆದಮೇಲೆ ನೆನಪು ಮಾಡ್ಕೊಂಡ್ಬಿಟ್ಟಿದ್ಯಾ ಅಂತ ವರದ ಕೇಳ್ತಿದ್ರೆ, ನೆನಪು ಮಾಡ್ಕೊಳ್ಳೇಬೇಕಲ್ವಾ, ನೀನು ಏನು ಎಂತೂ ಎಲ್ಲವೂ ಕೂಡ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಆದರೂ ಕೂಡ ನೀನು ಮುಖವಾಡ ಹಾಕ್ಕೊಂಡಿದ್ಯಾ, ಎಲ್ಲರೂ ಮುಂದೆ ಗೋಮುಖ ವ್ಯಾಘ್ರ ಅನ್ನೋದನ್ನು ನಾನು ರಿವೀಲ್ ಮಾಡಬೇಕಲ್ವಾ ಅಂತ ಮಣಿ ಹೇಳ್ತಿದ್ದಾರೆ. ಸುಮ್ಮನೆ ನೀನು ವಿನಾಕಾರಣ ಏನೇನೋ ಅನ್ಕೋತಾ ಇದೆಯಾ ಅಂತ ಹೇಳಿ ವರದ ಕೂಡ ಹೇಳಿದಾಗ, ನಾನು ಏನೇನೋ ಅನ್ಕೋತಿಲ್ಲ, ಕರೆಕ್ಟಾಗಿ ಅನ್ಕೋತಿದ್ದೀನಿ. ನೀನು ಏನು ಎಂತೂ ಎಲ್ಲವೂ ಕೂಡ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನೀನು ಕಾವಿ ಹಾಕ್ಕೊಂಡ್ರೆ ಸನ್ಯಾಸಿ ಥರ, ಸ್ವಾಮಿಗಳ ಥರ ಜನಗಳಿಗೆ ಮೋಸ ಮಾಡ್ತಕ್ಕಂಥವನು. ಆದರೆ ನೀನು ಇಲ್ಲಿ ಬಿಳಿ ಬಟ್ಟೆ ಹಾಕ್ಕೊಂಡು ಜನಗಳ ಮುಂದೆ ದೇವತಾ ಮನುಷ್ಯನ ಥರ ಪೋಸ್ ಕೊಡ್ತಿದ್ಯಾ. ಬಟ್ ನಾನು ಹಿಂದೆ ಇರ್ತಕ್ಕಂಥ ಕರಾಳ ಮುಖ ಏನು ಅನ್ನೋದನ್ನು ನಾನು ರಿವೀಲ್ ಮಾಡಲೇಬೇಕಾಗತ್ತೆ. ಕೆಲವೊಮ್ಮೆ ನಿನಗೆ ಗೊತ್ತಿರೋದಿಲ್ಲ, ನೀನು ಅಂದ್ಕೊಂಡಿರ್ತೀಯ ನಿನ್ನ ಗುಟ್ಟು ಯಾರಿಗೂ ಕೂಡ ಗೊತ್ತಿಲ್ಲ ಅಂತ. ಆದರೆ ನಮ್ಮ ಬುದ್ಧಿಗೆ ಗೊತ್ತಾಗದೇ ಇದ್ರೂ ನಮ್ಮ ಮನಸ್ಸಿಗೆ ಗೊತ್ತಾಗತ್ತೆ ಅಲ್ಲಿ ಏನೋ ನಡೆದಿದೆ ಅಂತ. ಅದೇ ರೀತಿಯಾಗಿ ನಿನ್ನ ಬಂಡವಾಳ ಏನು ಅನ್ನೋದನ್ನು ನಾನು ರಿವೀಲ್ ಮಾಡ್ತೀನಿ. ನಿನ್ನ ಗತಕಾಲದ ಸತ್ಯಗಳನ್ನು ಎಲ್ಲರ ಮುಂದೆ ಸಾಕ್ಷಿ ಸಮೇತ ಬಟಾಬಯಲು ಮಾಡೋ ಸಮಯ ಬಂದಾಗಿದೆ. ನಾನು ಅಲ್ಲಿಗೆ ಬರ್ತಾ ಇದ್ದೀನಿ. ಬಿಕಾಸ್ ನಿನ್ನ ನೀಚು ಬಣ್ಣವನ್ನು ಬಟಾಬಯಲು ಮಾಡಬೇಕು ಅಂತಾನೆ ಅಲ್ಲಿಗೆ ಬರ್ತಿರೋದು ಅಂತ ಹೇಳಿ ಮಣಿ ಹೇಳಿದಾಗ, ನೀನು ಸುಮ್ಮನೆ ಏನೇನೋ ಅನ್ಕೋತಿದ್ಯಾ, ಆ ರೀತಿ ಏನೂ ಇಲ್ಲ. ನೀನು ಏನೇ ಅಂದ್ಕೊಂಡು ಇಲ್ಲಿಗೆ ಬಂದರೂ ಯಾವುದು ಕೂಡ ನಡೆಯೋದಿಲ್ಲ. ಯಾಕಂದರೆ ಒಳ್ಳೆಯವರನ್ನು ಕಾಪಾಡೋದಕ್ಕೆ ಯಾವತ್ತೂ ಕೂಡ ಶಿವ ಇದ್ದೇ ಇರ್ತಾನೆ, ಅವನೇ ನನ್ನನ್ನು ಕಾಪಾಡ್ತಾನೆ ಅಂತ ವರದ ತಾನು ಒಳ್ಳೆಯವನು ಅನ್ನೋ ರೀತಿ ಪೋಸ್ ಕೊಟ್ಟೆ ಮಾತಾಡ್ತಿದ್ದಾರೆ. ಆದರೆ ಮಣಿ ಮಾತ್ರ, ಯಾಕೆ ನೀನು ಮಾಡಿರೋ ಕರ್ಮಕ್ಕೆಲ್ಲ ಪರಶಿವನ ಹೆಸರನ್ನು ತೊಗೊಂಡು ಬರ್ತಾ ಇದೆಯಾ? ಪರಶಿವ ಯಾವತ್ತಿದ್ರೂ ಲಯ, ನಿಜಕ್ಕೂ ಕೂಡ ಕೆಟ್ಟದ್ದನ್ನು ಸಂಹಾರ ಮಾಡ್ತಕ್ಕಂಥವನು. ಖಂಡಿತವಾಗ್ಲೂ ನಿನ್ನ ಅಂತ್ಯ ಅನ್ನೋದು ಹತ್ರನೇ ಇದೆ ಅಂತ ಹೇಳಿ ಆದಷ್ಟು ಬೇಗ ಭೇಟಿ ಮಾಡೋಣ ಅಂತ ಮಣಿ ಕಾಲ್ ಕಟ್ ಮಾಡ್ತಾರೆ. ಈ ಕಡೆ ಇವ್ನು ಯಾಕೆ ಇಷ್ಟು ದಿನ ಆದಮೇಲೆ ಕಾಲ್ ಮಾಡ್ತಾ, ಏನಾದರೂ ಇವನಿಗೆ ನನ್ನ ವಿರುದ್ಧ ಸಾಕ್ಷಿ ಸಿಕ್ಕಿರ್ಬಹುದಾ ಅಂತ ಹೇಳಿ ವರದ ಯೋಚನೆ ಮಾಡ್ತಿದ್ದಾರೆ. ಅಷ್ಟರಲ್ಲಿ ಅಲ್ಲಿಗೆ ಬಾಲ ಬರ್ತಾರೆ. ಯಾರದು ಕಾಲ್ ಏನಂದಾಗ, ಬಿಸ್ನೆಸ್ ಕಾಲ್ ಅಷ್ಟೇ, ನೀನೇನು ತಲೆ ಕೆಡಿಸ್ಕೋಬೇಡ ಹೋಗು ಅಂತ ಹೇಳಿ ಕಳಿಸ್ಬಿಡ್ತಾರೆ. ಈ ಕಡೆ ಬೆಳಗ್ಗೆ ಆಗತ್ತೆ. ಬೆಳಗ್ಗೆ ಆಗೋಷ್ಟರಲ್ಲಿ ಮಣಿ ಎಲ್ಲ ರೀತಿಯಲ್ಲೂ ಕೂಡ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ದೇವ್ರ ಮುಂದೆ ನಿಂತು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಿದ್ದಾಳೆ. ದೇವ್ರೆ, ನಾನು ಎಕ್ಸಾಮ್ ಚೆನ್ನಾಗಿ ಬರೆಯೋ ಹಾಗೆ ಮಾಡಪ್ಪ, ಕಾನೂನಿನ ಜೊತೆ ಹೋರಾಡಿ ನನ್ನಮ್ಮನ ಹೊರಗಡೆ ಕರ್ಕೊಂಡು ಬರಬೇಕು ನಾನು ಅಂತ ದೇವ್ರ ಹತ್ರ ಕೇಳ್ಕೊತಾಳೆ. ನಂತರ ಆ ಕಡೆ ಲೋಹಿತ ಚಂದು ಕೂಡ ರೆಡಿ ಆಗಿದ್ದಾರೆ. ಇಲ್ಲಿ ಅಮ್ಮ ಲೋಹಿತಂಗೆ ಹಾಲು ಕೊಡೋದ್ರ ಬದಲು ರಾಣಿಗೆ ಹಾಲು ಕೊಡ್ತಾರೆ. ಬಟ್ ಯಾಕೆ ಏನು ಅನ್ನೋದು ಸತ್ಯವ್ರಿಗೆ ಗೊತ್ತಾಗುತ್ತೆ. ಬಿಕಾಸ್ ಹಾಲು ಕೊಡಿದ್ರೆ ರಾತ್ರಿ ಪೂರ ನಿದ್ರೆ ಮಾಡಿದವರು ನಿದ್ರೆಗೆ ಜಾರು ಬಿಡ್ತಾರೆ ಅಂತ. ಇಲ್ಲಿ ಮಣಿ ನಿದ್ರೆಗೆ ಜಾರ್ಲಿ ಅಂತಾನೆ ಆ ರೀತಿ ಮಾಡ್ತಾರೆ. ಇದನ್ನು ನೋಡಿದಂಥ ಸತ್ಯ ಅವ್ರಿಗೆ ತುಂಬ ವಿಚಾರ ಆಗುತ್ತೆ. ಯಾಕೆಂತ ಬುದ್ಧಿ ಕಲ್ತಿದ್ಯಾ ಅಂತಾನೆ ಹೇಳ್ತಾರೆ. ನಂತರ ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿದ್ಯಾ ಅಂತ
ಹೇಳಿ ಚಂದು ಕೇಳಿದಾಗ ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿದ್ದೀನಿ, ಇಡೀ ಪುಸ್ತಕನೇ ಓದಿದ್ದೀನಿ ನಾನು ಅಂತ ರಾಣಿ ಹೇಳ್ತಾರೆ. ಅದಕ್ಕೆ ಇಲ್ಲಿ ಅತ್ತೆ ಏನು ಒಂದೇ ರಾತ್ರಿಯಲ್ಲಿ ಇಡೀ ಪುಸ್ತಕ ಓದ್ಬಿಟ್ಯಾ, ಕೇಳು ಒಂದೆರಡು ಕ್ವಶನ್ ನೋಡೋಣ ಉತ್ತರ ಕೊಡ್ತಾಳ ಅಂತ ಹೇಳಿ ಅತ್ತೆ ಕೇಳಿದಾಗ ಮಗ ಎಲ್ಲ ಪ್ರಶ್ನೆಗಳನ್ನ ಕೇಳ್ತಾನೆ. ರಾಣಿ ಪಟ್ಪಟ ಅಂತ ಉತ್ತರ ಕೊಡ್ತಾರೆ. ನಿಜಕ್ಕೂ ಅತ್ತೆಗೆ ಅಚ್ಚರಿ ಆಗ್ಬಿಡತ್ತೆ. ಲೋಹಿತ ನೀನು ಓದ್ಕೊಂಡಿದ್ಯಾನೆ ಅಂದಾಗ ಏನಮ್ಮ ಓದ್ಕೊಳ್ಳೋದು, ರಾತ್ರಿ ಪೂತ್ರಿ ಎಚ್ಚರ ಆಗಿದೆ, ನನಗೆ ಏನು ಸರಿಯಾಗಿ ನೆನಪೇ ಆಗ್ತಿಲ್ಲ ಅಂತ ಹೇಳಿದಾಗ ಸರಿಯಾಗಿ ಎಕ್ಸಾಮ್ ಬರೆಯೇ ಮನೆಗೆ ಬಂದು ನೀನು ಮಲ್ಕೋಬೋದು ಎಷ್ಟು ಬೇಕಿದ್ರು ಕೂಡ ಅಂತ ಹೇಳಿ ಮಗಳನ್ನ ಕಳಿಸ್ತಾರೆ. ಈ ಕಡೆ ಲೋಹಿತ ಹಾಗೆ ಮಗ ಚಂದನ್ ಜೊತೆಗೆ ರಾಣಿಯನ್ನು ಕರ್ಕೊಂಡು ಸ್ಕೂಲಿಗೆ ಹೋಗ್ತಾರೆ ಸತ್ಯ ಅವರು. ನಂತರ ಇಬ್ಬರು ಮಕ್ಳಿಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತಾರೆ. ತನ್ನ ತಂಗಿ ಮಗಳಿಗೆ ಫಸ್ಟ್ ಆಲ್ ದ ಬೆಸ್ಟ್ ಹೇಳ್ತಾರೆ. ನಂತರ ಮಗಳಿಗೆ ಹೇಳಿದ ತಕ್ಷಣ ನನಗೆ ಯಾಕೆ ಫಸ್ಟ್ ಹೇಳಲಿಲ್ಲ ಅಂತ ಹೇಳಿ ಲೋಹಿತ ಕೇಳ್ತಿದ್ದಾಳೆ. ನನಗಿಬ್ರ ಮೇಲೂ ಕೂಡ ಪ್ರೀತಿ ಇದೆ ಅಂದಾಗ ಹಾಗಿದ್ರೆ ಅವಳ ಮೇಲೆ ನನ್ನನ್ನು ಪ್ರೀತಿಸಿ ಅವಳನ್ನು ಪ್ರೀತಿಸೋಕೆ ಹೇಗೆ ಸಾಧ್ಯ ಅಂತ ಲೋಹಿತ ಕೇಳಿದ್ದಕ್ಕೆ ಪ್ರೀತಿ ಯಾರಾದರೂ ಒಬ್ಬರನ್ನೇ ಮಾಡಬೇಕು ಅಂತಿದ್ಯಾ ಪುಟ್ಟು ಹುಡುಗಿ ನೀನು, ಆಲ್ ದ ಬೆಸ್ಟ್ ಮಗಳೇ ಅಂತ ಹೇಳಿ ಅಪ್ಪ ಹೇಳಿದ್ರೆ ಮಗಳು ಕುಪ್ಪ ಮಾಡ್ಕೊಂಡು ಹೋಗ್ಬಿಡ್ತಾಳೆ. ಆಗ ರಾಣಿ ಒಂದೇ ಒಂದು ಮಾತು ಹೇಳ್ತಾಳೆ, ಮಾಮ ಅವಳಿಗೆ ಸ್ವಲ್ಪ ಕೋಪ ಜಾಸ್ತಿ, ಅವಳ ಮುಂದೆ ನೀನು ನನ್ನ ಪ್ರೀತಿನೇ ಮಾಡಬೇಡ ಅಂತ ಹೇಳಿದಾಗ ಅಯ್ಯೋ ಇಷ್ಟು ಪುಟ್ಟು ಮನಸ್ಸಲ್ಲಿ ಇಷ್ಟು ದೊಡ್ಡದಾಗಿ ಯೋಚನೆ ಮಾಡಿದೆ, ಬೇಗ ದೊಡ್ಡವಳು ಆಗ್ಬಿಡ್ತೀಯ ಮಗಳೇ ಅಂತ ಹೇಳಿ ರಾಣಿಯನ್ನು ತುಂಬಾ ಮುದ್ದು ಮಾಡಿ ಆಲ್ ದಿ ಬೆಸ್ಟ್ ಹೇಳಿ ಮಾವ ಕಳಿಸ್ಕೊಡ್ತಾರೆ. ನಂತರ ರಾಣಿ ಎಕ್ಸಾಮ್ ಹಾಲಿಗೆ ಬರ್ತಾಳೆ. ಎಲ್ಲರೂ ಕೂಡ ಕುಳಿತುಕೊಂಡಿರ್ತಾರೆ. ಫೈನಲಿ ಟೀಚರ್ ಕೂಡ ಬಂದಿದೆ. ಏನು ನೋಡ್ತಿದ್ಯಾ ರಾಣಿ, ಹೋಗಿ ಕುತ್ಕೊ ನಿನ್ನ ಜಾಗದಲ್ಲಿ ಅಂತ ಹೇಳಿ ಕೂರಿಸ್ತಾರೆ. ಅಷ್ಟರಲ್ಲಿ ಪ್ರಿನ್ಸಿಪಲ್ ಕೂಡ ಬರ್ತಾರೆ. ಪ್ರಿನ್ಸಿಪಲ್ ಬಂದಿದೆ. ಎಲ್ರಿಗೂ ಒಂದು ಪೇಪರ್, ಬಟ್ ರಾಣಿಗೆ ಮಾತ್ರ ಸಪ್ರೇಟ್ ಪೇಪರನ್ನು ಕೊಡ್ತಾರೆ. ಏನಿದು ಸರ್, ಯಾಕಿದು 6th ಸ್ಟ್ಯಾಂಡರ್ಡ್ ಪೇಪರ್ ಯಾಕೆ ತೊಗೊಂಡು ಬಂದಿದ್ರ ಅಂದಾಗ ಇದು ನಿಮ್ಮ ಬ್ರಿಲಿಯಂಟ್ ಸ್ಟೂಡೆಂಟ್ ರಾಣಿಗೆ ಹೇಳ್ತಿದ್ರಲ್ವಾ, ಅವಳಿಗೆ ತುಂಬ ಬ್ರೈಟ್ನೆಸ್ ಇದೆ ಅಂತ, ನೋಡಬೇಕು ನಾನು ಕೂಡ ಅವಳು ಎಷ್ಟು ಬ್ರಿಲಿಯಂಟ್ ಬ್ರೈಟ್ ಸ್ಟೂಡೆಂಟ್ ಅನ್ನೋದನ್ನು ಅಂತ ಹೇಳಿದಾಗ ಇದು ಸರಿಯಿಲ್ಲ ಸರ್ ಅಂತ ಟೀಚರ್ ಹೇಳಿದಾಗ ನೀವು ಸುಮ್ಮನೆ ನಿಮ್ಮ ಕೆಲಸ ಮಾಡಿ ಅಂತ ಹೇಳ್ತಾರೆ. ಆ ಕಡೆ ರಾಣಿಗೆ 6th ಸ್ಟ್ಯಾಂಡರ್ಡ್ ಕೊಟ್ಟಾಗ ಏನದು ಮೇಡಮ್ ಅಂದಾಗ ನಿನ್ಗೆ ಎಷ್ಟು ಗೊತ್ತು ಅಷ್ಟು ಬರೀ ರಾಣಿ ಅಂತ ಹೇಳ್ತಾರೆ. ಆ ಕಡೆ ಲೋಹಿತ ಮಲ್ಕೊಂಡೇ ಬಿಟ್ಟಿದ್ದಾಳೆ, ಈ ಕಡೆ ರಾಣಿ ಅದನ್ನೇ ಬರೀತಾಳೆ. ನಂತರ ಎಕ್ಸಾಮ್ ಮುಗಿಯತ್ತ. ಈ ಕಡೆ ಸತ್ಯ ಅವರು ಹೇಗೆ ಎಕ್ಸಾಮ್ ಬರೆದೆ ರಾಣಿ ಅಂತ ಕೇಳಿದಾಗ ಎಷ್ಟು ಸಾಧ್ಯ ಆಯಿತು ಅಷ್ಟು ಬರೆದೆ, 6ನೇ ಕ್ಲಾಸ್ ಪೇಪರ್ ಕೊಟ್ಟಿದ್ರು ಮಾಮ ಅಂತಿದ್ದಾಗೆ ಲೋಹಿತ ಬಂದು ನಮ್ಗೆ ಇದು ನಿನ್ನ ಕಾರ ಅಂತ ಹೇಳ್ಬಿಟ್ಟು ಹೋಗ್ತಾಳೆ. ನಂತರ ಸತ್ಯ ಅವರು ಪ್ರಶ್ನೆ ಮಾಡಬೇಕು ಪ್ರಿನ್ಸಿಪಲ್ಗೆ ಅಂತ ಅಂದ್ಕೊಂಡಿದ್ದೆ. ರಾಣಿನ ಕರ್ಕೊಂಡು ಪ್ರಿನ್ಸಿಪಲ್ ಆಫೀಸ್ಗೆ ಹೋಗ್ತಾರೆ. ಏನು ಸರ್ ನೀವು ಮಾಡಿದ ಸರಿನಾ, ಎಲ್ಲರಿಗೂ 5ನೇ ಕ್ಲಾಸ್ ಕೊಟ್ಟು ರಾಣಿಗೆ ಯಾಕೆ 6ನೇ ಕ್ಲಾಸ್ ಕೊಟ್ರಿ ಅಂದಾಗ ನಾನೇನು ಸ್ಕಾಲರ್ಶಿಪ್ ಕೊಡೋದಕ್ಕೆ ಧರ್ಮಚಿತ್ರ ನಡೆಸ್ತಿದ್ದೀನಿ ಅಂತ ಅಂದ್ಕೊಂಡಿದ್ರೆ, ಬ್ರಿಲಿಯಂಟ್ ಸ್ಟೂಡೆಂಟ್ ಆದಮೇಲೆ ಏನೇ ಇದ್ರೂ ಕೂಡ ಅಟೆಂಡ್ ಮಾಡ್ತಾರಪ್ಪ, ಅದರಲ್ಲಿ ಏನಿದೆ ಪ್ರಶ್ನೆ, ಬ್ರಿಲಿಯನ್ಸಿನ ಚೆಕ್ ಮಾಡೋದು ಹೇಗೆ ಆ ರೀತಿ ಎಲ್ಲ ಮಾತಾಡ್ತಾರೆ. ಇಲ್ಲಿ 10 ವರ್ಷದ ಹುಡುಗಿಗೆ 15 ವರ್ಷದ ಲಂಗ ಉಲ್ದು ಕೊಟ್ರೆ ಸರಿ ಹೋಗುತ್ತಾ ಅಂದಾಗ ನಿನ್ನ ಟೈಲರ್ ಬುದ್ಧಿ ಎಲ್ಲ ತಂದು ನನಗೆ ಇಡಬೇಡ, ನನಗೇನು ಮಾಡಬೇಕು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ಪ್ರಿನ್ಸಿ ಹೇಳ್ತಾರೆ. ಕೊನೆಗೂ ಫೈನಲಿ ಇಲ್ಲಿ ರಾಣಿ ತುಂಬ ಚೆನ್ನಾಗಿ ಎಕ್ಸಾಮಲ್ಲಿ ಪಾಸ್ ಆಗ್ತಾಳೆ. ಅವಳಿಗೆ ಟಾಪರ್ ಆಗಿ ಹೊರ ಹೊಮ್ತಾಳೆ. ಕೊನೆಗೂ ಸ್ಕಾಲರ್ಶಿಪ್ ಸಿಗುತ್ತೆ. ಇಲ್ಲಿ ರಾಣಿ ಸ್ಕೂಲ್ ಯೂನಿಫಾರ್ಮ್ ಹಾಕೊಂಡು ಸ್ಕೂಲ್ಗೆ ಹೋಗೋದಕ್ಕೆ ರೆಡಿ ಆಗಿದ್ದಾಳೆ. ಇಲ್ಲಿ ಇವಳು ನೋಡಿದ್ರೆ ಎಷ್ಟು ಖುಷಿ ಪಡ್ತಾಳಲ್ವ ನನ್ನ ತಂಗಿ ಅಂತ ಸತ್ಯವರು ಅನ್ಕೋತಿದ್ದಾಗೆ ರಾಣಿ ಕೂಡ ಅಮ್ಮ ನೋಡಿದ್ರೆ ಎಷ್ಟು ಖುಷಿ ಪಡ್ತಿದ್ಲು ಅಂದಾಗ ಅದಕ್ಕೇನಂತೆ ಫೋಟೋ ಕಳಿಸು ಅಂತ ಹೇಳಿ ಚಂದು ಹೇಳಿದಾಗ ಅಮ್ಮನ ಹತ್ರ ಫೋನ್ ಇಲ್ವಲ್ಲ ಅಂತ ರಾಣಿ ಹೇಳಿದಕ್ಕೆ ಮೇಡಮ್ ಇದ್ದಾರಲ್ವಾ ಅವರು ಕಳಿಸಿದ್ರೆ ಅವರೇ ತೋರಿಸ್ತಾರೆ ಅಂತ ಹೇಳಿ ಫೋಟೋ ತೆಗೆದು ಅವ್ರಿಗೆ ಕಳಿಸ್ತಿದ್ದಾರೆ. ತದನಂತರ ಈತ ಕಡೆ ವರದ ಕತೆ ಮುಗೀತು ಅಂತ ಹೇಳ್ಬೋದು. ಬಿಕಾಸ್ ಒಂದು ವಿಡಿಯೋನ ನೋಡ್ತಾರೆ, ಫೋಟೋಸನ್ನು ಅದನ್ನು ನೋಡಿದೆ ಚೀರ್ಕೊತಿದ್ದಾರೆ, ಕಿರ್ಚ್ಕೊತಿದ್ದಾರೆ. ಬಿಕಾಸ್ ಅದರಲ್ಲಿ ಅವರ ಬಂಡವಾಳ ಹೊರಬಿತ್ತದೆ. ಕೊನೆಗೂ ಸಾಕ್ಷಿ ಸಮೇತ ವರದ ಸಿಕ್ಕಿಬಿತ್ತಿದ್ದಾರೆ. ಇದರ ಮುಖಾಂತರ ಮಣಿ ಬಂದು ವರದಾನ ಜೈಲಿಗೆ ಕಳಿಸ್ತಾರೆ ಅನ್ನೋದನ್ನ ಕಾದು ನೋಡಿ.